ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ಗ್ಯಾಸ್ ಸಿಲಿಂಡರ್ ನೆಪ ವಿದ್ಯಾರ್ಥಿಗಳ ಊಟಕ್ಕೆ ಕತ್ತರಿ, ಎಸ್ಎಫ್ಐ ಖಂಡನೆ. ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಮಾತನಾಡಿ, ವಿರುಪಾಪುರ ನಗರದ ಬಿಸಿಎಂ ಬಾಲಕರ ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಗ್ಯಾಸ್ ಸಿಲಿಂಡರ್ ನೆಪ ಹೇಳಿ ವಿದ್ಯಾರ್ಥಿಗಳ ಊಟಕ್ಕೆ ಕತ್ತರಿ ಹಾಕಿರುವ ಘಟನೆಗೆ ಎಸ್ಎಫ್ಐ ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದೆ ಎಂದರು. ಈ ಕುರಿತು ಜಿಲ್ಲಾ ಸಮಿತಿ ಸದಸ್ಯ ಶರಣಬಸವ ಬಾದ್ನಟ್ಟಿ ಮಾತನಾಡಿ, ವಸತಿ ನಿಲಯ ಪಾಲಕರ ಬೇಜವಾಬ್ದಾರಿಯಿಂದ ವಿದ್ಯಾರ್ಥಿಗಳು ಮಧ್ಯಾಹ್ನ 4 ಗಂಟೆಯವರೆಗೂ ಉಪವಾಸ ಕೂತು ಪ್ರತಿಭಟನೆ ನಡೆಸಿದರು ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ತಾಲೂಕು ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆಯನ್ನ ತಿಳಿಸಿದಾಗ ಉಡಾಫಿಯಿಂದ ಮಾಡಿದ್ದನ್ನು ತಿನ್ನಿ ಎಂದು ಹಾರಿಕೆಯ ಉತ್ತರ ನೀಡಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಸತಿ ನಿಲಯದಲ್ಲಿ ದಿನನಿತ್ಯ ಹಲವು ಸಮಸ್ಯೆಗಳು ಎದುರಾಗುತ್ತಿದ್ದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆಯೇ ಎಂದು ಪ್ರಶ್ನಿಸಿದರು. ವಿದ್ಯಾರ್ಥಿಗಳ ಗೋಳು ಕೇಳದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕೆಂದು ಒತ್ತಾಯಿಸಿದರು. ವಿದ್ಯಾರ್ಥಿಗಳ ಹೋರಾಟ ತೀವ್ರಗೊಳ್ಳುತ್ತಿದ್ದಂತೆ ಕಾರ್ಯನಿರ್ವಹಣಾಧಿಕಾರಿಗಳು ಕರೆ ಮಾಡಿ ಮಾತನಾಡಿ, ಸಿಇಒ ಅವರ ಗಮನಕ್ಕೆ ವಿಷಯವನ್ನ ತಂದು ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಪ್ರತಿಭಟನೆಗೆ ಸಂದ ಜಯ. ನಂತರ ಪ್ರತಿಭಟನಾ ಸ್ಥಳಕ್ಕೆ ಊಟವನ್ನ ತಂದು ವಿದ್ಯಾರ್ಥಿಗಳಿಗೆ ನೀಡಲಾಯಿತು. ವಿದ್ಯಾರ್ಥಿಗಳು ಎಸ್ಎಫ್ಐ ನೇತೃತ್ವದಲ್ಲಿ ನಡೆದ ಹೋರಾಟವನ್ನ ಶ್ಲಾಘಿಸಿದರು. ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆದು ಕಾರ್ಯನಿರ್ವಾಹಕ ಕಚೇರಿಯ ಮ್ಯಾನೇಜರ್ ಆದ ನಿಜಾಮುದ್ದೀನ್ ಮತ್ತು ಬಿಸಿಎಂ ಇಲಾಖೆಯ ಹಿರಿಯ ನಿಲಯ ಪಾಲಕರಿಗೆ ಮನವಿ ಸಲ್ಲಿಸಲಾಯಿತು. ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ತಾಲೂಕು ಅಧ್ಯಕ್ಷ ನಾಗರಾಜ್, ಜಿಲ್ಲಾ ಜಂಟಿ ಕಾರ್ಯದರ್ಶಿ ಬಸಯ್ಯ ಹಿರೇಮಠ್, ಜಿಲ್ಲಾ ಸಮಿತಿ ಸದಸ್ಯರಾದ ಶರಣಬಸವ ಬಿ, ಮೌನೇಶ್, ವಿದ್ಯಾರ್ಥಿಗಳಾದ ಮಲ್ಲಿ ಉತ್ನೂರ್, ಕೌಸಿಕ್, ಮಂಜು, ಚಿಕ್ಕಮದಿನಾಳ್ ಮತ್ತು ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಿಲಿಂಡರ್ ನೆಪವೊಡ್ಡಿ ವಿದ್ಯಾರ್ಥಿಗಳ ಆಹಾರಕ್ಕೆ ಕತ್ತರಿ ಹಾಕಿದ ಧಿಕ್ಕಾರ. ಬೆಕ್ಕೆ ಬೇಕು, ನ್ಯಾಯ ಬೇಕು, ಬೆಕ್ಕೆ ಬೇಕು, ನ್ಯಾಯ ಬೇಕು. ಊಟ ಇಲ್ಲೇ ತರಿಸ್ಲಿ ಸರ್, ಇಲ್ಲೇ ಊಟ ಮಾಡ್ಬಿಟ್ಟು ಇವತ್ತು ಏನ್ ಸಮಸ್ಯೆ ಆಗ್ತಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಸರ್. ಅಧಿಕಾರಿಗಳು ಮಾತಾಡ್ತಕ್ಕಂಥ ಮಾತು ಸರಿಯಾಗಿತ್ತ ಊಟ ಅವ್ರು ಏನ್ ಕೇಳ್ತಾರೆ? ಊಟ ಕೇಳ್ತಾರ ಸರ್. ಅಲ್ಲಿ ಪ್ಯೂನ್ ಫೋನ್ ಮಾಡಿ ಸರ್, ವಾರ್ಡನ್ ಅಂತ ಪ್ಯೂನ್ ಸ್ವಂತ ರೆಸ್ಪಾನ್ಸ್ ಮಾಡಕತ್ತಿಲ್ಲ ಸರ್. ಇವ್ರು ಹೆಂಗ್ ಇಟ್ಕೊಂಡಿದ್ರು, ಇವ್ರು ಹೆಂಗ್ ಬೇರೆ ಬೇರೆ ಐತಿ. ಆಯ್ತು, ಅಧಿಕಾರಿಗಳಿಗೆ ಧಿಕ್ಕಾರ. ವಿದ್ಯಾರ್ಥಿಗಳ ಮಾತಿಗೆ ಉಡಾಫೆ ಉತ್ತರ ಕೊಡ್ತಕ್ಕಂಥ ಧಿಕ್ಕಾರ. ಬೆಕ್ಕೆ ಬೇಕು, ನ್ಯಾಯ ಬೇಕು, ಬೆಕ್ಕೆ ಬೇಕು, ನ್ಯಾಯ ಬೇಕು. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಕರಣ ಸ್ಥಳಕ್ಕೆ ಬರಲೇಬೇಕು, ಬರಲೇಬೇಕು, ಬರಲೇಬೇಕು. ಬೆಕ್ಕೆ ಬೇಕು, ನ್ಯಾಯ ಬೇಕು. ವಿದ್ಯಾರ್ಥಿಗಳನ್ನ ಉಪವಾಸಕ್ಕಿರತಕ್ಕಂಥ ಹಾಸ್ಟೆಲ್ ವಾರ್ಡನ್ಗೆ ಧಿಕ್ಕಾರ. ವಿದ್ಯಾರ್ಥಿಗಳನ್ನ ಉಪವಾಸಕ್ಕಿರತಕ್ಕಂಥ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಬೆಕ್ಕೆ ಬೇಕು, ನ್ಯಾಯ ಬೇಕು. ಗ್ಯಾಸ್ ಸಿಲಿಂಡರ್ ನೆಪ ಹೇಳಿ ವಿದ್ಯಾರ್ಥಿಗಳ ಊಟಕ್ಕೆ ಕತ್ತರಿ ಹಾಕಿರ್ತಕ್ಕಂಥ ಹಾಸ್ಟೆಲ್ ವಾರ್ಡನ್ಗೆ ಧಿಕ್ಕಾರ. ಉತ್ತರ ಕೊಡುವ ಹಾಸ್ಟೆಲ್ ವಾರ್ಡನ್ಗೆ ಧಿಕ್ಕಾರ. ವಿದ್ಯಾರ್ಥಿಗಳ ಮಾತಿಗೆ ಉಡಾಫ ಉತ್ತರ ಕೊಡುವ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಈ ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು. ಈ ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು. ವಿದ್ಯಾರ್ಥಿಗಳನ್ನು ಉಪವಾಸ ಕೆಡಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ವಿದ್ಯಾರ್ಥಿಗಳನ್ನು ಉಪವಾಸ ಕೆಡಿರುವ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಗ್ಯಾಸ್ ಸಿಲಿಂಡರ್ ನೆಪ ಹೇಳಿ ವಿದ್ಯಾರ್ಥಿಗಳ ಊಟಕ್ಕೆ ಕತ್ತರಿ ಹಾಕಿರುವ ಹಾಸ್ಟೆಲ್ ವಾರ್ಡನ್ಗೆ ಧಿಕ್ಕಾರ. ಗ್ಯಾಸ್ ಸಿಲಿಂಡರ್ ನೆಪ ಹೇಳಿ ವಿದ್ಯಾರ್ಥಿಗಳ ಊಟಕ್ಕೆ ಕತ್ತರಿ ಹಾಕಿರುವ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಬೆಕ್ಕೆ ಬೇಕು, ನ್ಯಾಯ ಬೇಕು, ಬೆಕ್ಕೆ ಬೇಕು, ನ್ಯಾಯ ಬೇಕು.
ವಿದ್ಯಾರ್ಥಿಗಳ ಮಾತಿಗೆ ಉಡಾಫೆ ಉತ್ತರ ಕೊಡುವ ಅಧಿಕಾರಿಗಳಿಗೆ ಧಿಕ್ಕಾರ. ವಿದ್ಯಾರ್ಥಿಗಳ ಮಾತಿಗೆ ಉಡಾಫೆ ಉತ್ತರ ಕೊಡುವ ಹಾಸ್ಟೆಲ್ ವಾರ್ಡನ್ಗೆ ಧಿಕ್ಕಾರ. ಬೇಕೇ ಬೇಕು ಬೇಕೇ ಬೇಕು. ಈ ಕೂಡಲೇ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು. ಈ ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು. ಬೇಕೇ ಬೇಕು ಬೇಕೇ ಬೇಕು. ವಿದ್ಯಾರ್ಥಿಗಳ ಗೋಳು ಕೇಳದ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ವಿದ್ಯಾರ್ಥಿಗಳ ಗೋಳು ಕೇಳದ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಮತ್ತೆ ಹೋಗೋದಾಗಲ್ಲ ಸರ್, ಈ ಬಿಸಿಲಲ್ಲಿ ಅಲ್ಲಿವರೆಗೂ ನಾವು ಮತ್ತೆ ಹೋಗೋದಾಗಲ್ಲ. ಪ್ರಾಬ್ಲಮ್ ಆಗುತ್ತೆ ಸರ್. ಓಪನ್ ಟು ಓಪನ್ ಯಾಕಂತೀನಿ ಸರ್. ಶೇಖರಪ್ಪ ಸಿಲಿಂಡರ್ ಪ್ರಾಬ್ಲಮ್ ಆಗಿದ್ದಂತ ಸರ್ ಬೆಳಗ್ಗೆನೇ ಗೊತ್ತಿದೆ ಸರ್. ಬೆಳಗ್ಗೆನ ಸೈಡಿಗೆ ವಿದ್ಯಾರ್ಥಿಗಳು ಇಷ್ಟು ವಿದ್ಯಾರ್ಥಿಗಳು ಇವ್ರ ಕಣ್ಣೆದುರುಗಡೆ ಇಲ್ಲಿ ಬಂದು ಕೂತೆ ಇವಾಗ ಬಂದಿದ್ದಾರೆ ಸರ್. ಇವರು ಅವ್ರಿಗೆ ರೆಸ್ಪಾನ್ಸ್ ಮಾಡೋದು ಇಂಪಾರ್ಟೆಂಟ್. ಸರ್ ಗ್ರೂಪ್ ಮೆಸೇಜ್ ಹಾಕಿದೆ ಸರ್, ಒಂದು ಕಾಲ ರಿಪ್ಲೈ ಮಾಡಿದ್ದಾರೆ ಕೇಳಿ ಸರ್. ಇಲ್ಲ ಅಂದ್ರೆ ಅವ್ರನ್ನ ಕೇಳ್ತಾರೆ, ನಾವು ಅವ್ರು ಎಷ್ಟಕ್ಕೆ ರಿಪ್ಲೈ ಮಾಡಿದ್ದಾರೆ ಎಷ್ಟು ಮೆಸೇಜ್ ಹಾಕಿದೆ ರಿಪ್ಲೈ ಮಾಡಲ್ಲ ಸರ್. ಅವ್ರು ಎಷ್ಟು ಮೆಸೇಜ್ ರಿಪ್ಲೈ ಮಾಡಿದ್ದಾರೆ ನೋಡಿ ಸರ್. ಅವ್ರ ಫೋನ್ ಅಲ್ಲಿ ಊಟ ಎಲ್ಲ ಅಂತ ಫೋನ್ ಹಚ್ಚಿ ಏನು ಹೆಲ್ತ್ ಇಶ್ಯೂ ಆಗಿತ್ತು ಅಂತ ಫೋನ್ ಹಚ್ಚಿ ಎಟ್ಲೀಸ್ಟ್ ರೆಸ್ಪಾನ್ಸ್ ಅನ್ನ ಮಾಡ್ಬೇಕಲ್ಲ ಸರ್. ಸತ್ರ ನೀವು ಏನ್ ನಿಂತಿರಿ ನೋಡ್ತೀರಿ ಸರ್ ನೀವು? ಏನ್ ನೋಡ್ತೀರಿ ನೀವು? ಫೋನ್ ಫಿಕ್ಸ್ ಮೇಲೆ ಮೆಸೇಜ್ ಅಲ್ಲಿ ಏನ್ ಮಾಡ್ತೀರಿ ನೀವು? ಮಾಡೋ ಕೆಲಸ ಏನ್ ಸರ್ ನಿಮ್ದು? ಸರ್ ಸತ್ರ ಕಡೆ ಮಾಡಂಗಿಲ್ಲ ಮಾಡಿ ಸರ್. ಇಲ್ಲ ಊಟ ಮಾಡ್ಲಿ ಸರ್ ಆಗಲ್ಲ ಸರ್. ಸಮಸ್ಯೆ ಜಗ್ಗಿದ ರೆಸ್ಪಾನ್ಸ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸರ್. 5 ನಿಮಿಷ ಬರ್ತೀನಪ್ಪ ವೇಟ್ ಮಾಡೋದು ಹೆಂಗಿರುತ್ತೆ ಸರ್? ನಾವು ಬೇರೆ ಕಡೆ ಹೆಂಗಿರುತ್ತೆ ಸರ್? ಯಾರು ಫೋನ್ ರೆಕಾರ್ಡ್ ತೋರ್ಸಂದ ಸರ್ ಬೇಕಾದ್ರೆ ನಾವು ಸುಳ್ಳು ಹೇಳಿದ್ರೆ ಅದು ಮಾಡ್ಲಾರ ಸಲುವಾಗಿ ಅವ್ರು ಸಿಟ್ಟಿಗೆ ಬಂದರು. ಊಟದ ನೀರಲ್ಲಿ ಅಲ್ಲಿ ಇಲ್ಲಿ ವಸತಿ ಏನೋ ಸತ್ತ ನೀವು ರೆಸ್ಪಾನ್ಸ್ ಮಾಡ್ತೀರ. ಏನು ಪ್ರಾಬ್ಲಮ್ ಇದು ತಂದೆ ಮಕ್ಕಳ ಸಂಬಂಧ ನಮ್ಮ ಮಕ್ಕಳೇ ಅವ್ರು ಇಲ್ಲಿ ಬರೋಕ್ಕೆ ಕಾರಣಪ್ಪ ಅಂತಂದರೆ ಸ್ವಲ್ಪ ನಿಮ್ಮ ರಿಲೇಷನ್ಶಿಪ್ ಏನಾಗಿದ್ದಾಗಿರುತ್ತೆ ಕೆಟ್ಟೋಗುತ್ತೆ ಅಂತಂದರೆ ಯಾಕೆ ಅವ್ರಿಗೆ ಯಾಕೆ ಮೂಲಭೂತ ಸೌಕರ್ಯ ಇದು ಕೊಡ್ತಿಲ್ಲ ಸರಿ, ಅದೆಲ್ಲ ಮೊದಲು ವ್ಯವಸ್ಥೆ ಮಾಡ್ತಾರೆ. ನಿಮಗೆ ಸಮಸ್ಯೆ ಫಸ್ಟ್ ಮುಂಜಾಗ್ರತೆ ತಗೋಬೇಕು. ಯಾಕಂದ್ರೆ ಯಾಕೆ ಬರುತ್ತೆ ಸರ್ ಸಮಸ್ಯೆ ಬಗ್ಗೆ ಯಾವುದಿಲ್ಲ ಅಂತ ಆಲೋಚನೆ ಮಾಡಿ ರೆಸ್ಪಾನ್ಸ್ ಇಲ್ಲ ಸರ್. ರೆಸ್ಪಾನ್ಸ್ ಮಾಡಕ್ಕೆ ಹೇಳಿ ಸರ್. ಸಮಸ್ಯೆ ಗೊತ್ತಿದ್ದಾರೆ ಎಲ್ಲ ಕಡೆ ಸಮಸ್ಯೆ ಆಗಿದೆ. ಅದ್ರ ಬಗ್ಗೆ ಏನು ಹೇಳಿ ಇವತ್ತು ಸರ್? 1 ಸೆಕೆಂಡ್ ಸರ್, ಅವ್ರಿಗೇನು ಗ್ಯಾಸ್ ಮೇಲೆನೆ ಮಾಡಿಕೊಡ್ಬೇಕಂತ ಏನು ಡಿಮ್ಯಾಂಡ್ ಇಟ್ಟಿಲ್ಲ ಸರ್. ಸೌದೆ ಒಲೆ ಆದ್ರೂ ಊಟ ಮಾಡಿಕೊಟ್ರೆ ಊಟ ಮಾಡ್ತಾರೆ ಸರ್ ಅವರು. ನಾನೇ ಕುಂತು ಆಫೀಸ್ಗೆ ಕುಂತ್ಕೊಂಡು ಒಟ್ಟು ರೆಡಿ ಮಾಡಿಸಿ ಸರ್ ಅವ್ರು ಏನು ಕೇಳಿಲ್ಲ ಸರ್. ಗ್ಯಾಸಿನ ಮೇಲೆ ಮಾಡಿಕೊಡ ಅಂತ ಕೇಳಿಲ್ಲ ಸರ್. ಸೌದೆ ಒಲೆಯಲ್ಲಿ ಮಾಡಿಕೊಡ್ಬೋದಲ್ಲ ಸರ್? ಸೌದೆ ಒಲೆ ಕೂಡ ತಂದು ಕೊಡಕ್ಕೆ ರೆಡಿ ಇಲ್ಲ ಸರ್. ಗ್ಯಾಸ್ ಪರ್ಸನ್ ಸರ್ ಸಾಯಂಕಾಲ ಕೊಡ್ತಾರಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಸರ್. ಮತ್ತೆ ಇವಾಗ ಗ್ಯಾಸ್ ಬರುತ್ತೆ ಎಲ್ಲ ಕಡೆ ಇಶ್ಯೂ ಇದೆ ಗ್ಯಾಸ್ ಇಂದು. ಅದು ನಿಮಗೂ ಗೊತ್ತಿದೆ. ನೀವು ಪೇಪರ್ ನೋಡ್ತೀರಾ, ನ್ಯೂಸ್ ನೋಡ್ತೀರಾ ಸರ್? ಎಲ್ಲ ಗ್ಯಾಸ್ ಕೊರತೆ ಆಗುತ್ತೆ ಅಂತ ಹೇಳಿ ನೀವು ಅಷ್ಟು ನಡೆಸ್ತಕ್ಕಂಥದ್ದು ಯಾಕಾದ್ರೆ ಗ್ಯಾಸ್ ಎಷ್ಟೇ ಇರಲ್ಲ ಅಂದ್ರೆ ಆಯ್ತು ಸರ್. ಗ್ಯಾಸಿನ ಸಮಸ್ಯೆ ಇದೆ ಬಿಟ್ಬಿಡೋಣ. ಅಡಿಗೆ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ಲ. ಅಲ್ಟರ್ನೇಟಿವ್ ಆಗಿದ್ರೆ ವಿದ್ಯಾರ್ಥಿಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ನೀವೇನ್ ಕೇಳ್ತಾ ಇದ್ರಿ ಇವಾಗ? ಮನೆಗಳಲ್ಲಿ ಸಮಸ್ಯೆ ಇದೆ, ಎಲ್ಲ ಕಡೆ ಇದೆ ಅಂತ ಹೇಳಿದ್ರಿ. ನಾವೇ ನಿಮ್ಮ ಮನೆ ಆಸ್ತಿ ಕೇಳ್ತಾ ಇದೀವ, ನಿಮ್ಮ ಮನೆಯಿಂದ ಗ್ಯಾಸ್ ತಗೊಂಬ ಅಂತ ಹೇಳಿದ್ವಿ. ನೀವು ಮಾತಾಡಿದ್ದೇನ್ರಿ? ನೀವು ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಆನ್ಸರ್ ಏನು? ನಿಮ್ಮ ತಾಲೂಕು ಆಫೀಸರ್ ಫೋನ್ ಮಾಡಿದ್ರೆ ಸಣ್ಣ ವಿಷಯ ಅಂತ. ಊಟ ಮಾಡಿದ್ರೆ ಇವತ್ತು ವಿದ್ಯಾರ್ಥಿಗಳು ತಾಲೂಕು ಪಂಚಾಯತಿ ಮುಂದೆ ಬಂದು ಕೂತ್ಕೊಂಡಿರೋದು ಸಣ್ಣ ವಿಷಯ ನಿಮ್ಮ ಅಧಿಕಾರಿಗಳಿಗೆ. ಅವ್ರು ಬರೋವರೆಗೂ ಕೂಡ್ತೀವಿ. ಇಲ್ಲ ಆಗಲಿಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ ಬರಲಿ, ಅವ್ರ ಗಮನಕ್ಕೂ ತರ್ತೀವಿ. ಏನು ಅನ್ಕೊಂಡಿದ್ದಾರೆ ಇವತ್ತು ವಿದ್ಯಾರ್ಥಿಗಳಂತಂದ್ರೆ? ನಿಮ್ಮ ಕೈಗೊಂಬೆ ಅನ್ಕೊಂಡಿದ್ದೀರಾ? ಏನು ವಿದ್ಯಾರ್ಥಿಗಳು ಏನು ಹೇಳಿದ್ರು ನಡೀತಾ ಅನ್ಕೊಂಡಿದ್ದೀರಾ? ಇಲ್ಲ, ಇವ್ರು ಮಾಡಿದ್ದೇ ಅಧಿಕಾರ ಆಗೈತಿ. ಈಗ
ಸರ್ ಬೆಳಿಗ್ಗೆ ನಾಷ್ಟ ಕೇಳ್ರಿ ಸರ್, ಬೆಳಿಗ್ಗೆ ಇರ್ತಕ್ಕಂಥ ಇಷ್ಟು ವಿದ್ಯಾರ್ಥಿಗಳು ಕೇಳ್ರಿ ಸರ್, ಬೆಳಿಗ್ಗೆ ನಾಷ್ಟ ಕೂಡ ಕರೆಕ್ಟ್ ಆಗಿ ಆಗಿಲ್ಲ ಸರ್, ಅರ್ಧಂಬರ್ಧ ನಾಷ್ಟ ಮಾಡ್ಬೇಕು ವಿದ್ಯಾರ್ಥಿಗಳು ಹೋಗಿದ್ದಾರೆ. ಮಧ್ಯಾಹ್ನ ಊಟ ಮಾಡ್ಬೇಕಂತ ಬಂದ್ರೆ ಮಧ್ಯಾಹ್ನ ಊಟ ಕೂಡ ಇದೇ ತರ ಮಾಡ್ತಾರೆ ಸರ್. ಲಿಟ್ರಲಿ ಬೆಳಿಗ್ಗೆಯಿಂದ ಒಬ್ಬೊಬ್ಬ ಸ್ಟೂಡೆಂಟ್ ಬೆಳಗ್ಗೆಯಿಂದ ಲಿಟ್ರಲಿ ಉಪವಾಸ ಅದಾರ ಸರ್, ಇಷ್ಟರವರೆಗೂ ಸರ್. ನಿನ್ನೆ ನೈಟ್ ಊಟ ಮಾಡ್ತಾರೆ, ಬೆಳಗ್ಗೆಯಿಂದನೇ ಉಪವಾಸ ಅದಾರ ಸರ್. ಸರ್ ಇಷ್ಟರ ಮಟ್ಟಿಗೆ ಈಗ ಹಾಕೊಂಡ್ಬರ್ತೀವಿ ಸರ್ ನಾವು. ಚರ್ಚೆ ಮಾಡೋದಲ್ಲ, ಈಗ ಅವ್ರು ಅಡಿಗೆ ಸರಿಯಾಗಲ್ಲ ಅಂತಂದಾಗ ನೀನು ರೆಸ್ಪಾಂಡ್ ನಿಂತ್ಕೊಂಡು ಅವ್ರು ಏನು ಇದು ಅಡಿಗೆ ಏನು ಕಡಿಮೆ ಆಗೈತೆ ಸರಿ ಮಾಹಿತಿ ಸರ್. ಅಡಿಗಾರ ಕಡೆ ಕರೆಕ್ಟ್ ಐತೆ ಸರ್. ಇವ್ರೆ ಅಡಿಗಾರ ಏನಂತ ಸರ್, ಹೋಟೆಲ್ ವಾರ್ಡನ್ನು ತಂದು ಕೊಟ್ಟಿಲ್ಲ, ನಾವು ಮಾಡ್ತಾ ಇಲ್ಲಪ್ಪ, ತಂದು ಕೊಟ್ರೆ ನಾವು ಈ ಕೂಡಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ತಂದು ಕೊಡಕ್ಕೆ ರೆಡಿ ಇಲ್ಲ. ಹಂಗಂದ್ರೆ ಏನು ಹುಡುಗಿ ಫೋನ್ ಮಾಡಿದ್ರೆ ನೀವು ಡಿಒ ಮೇಡಮ್ ಅವ್ರಿಗೆ ಫೋನ್ ಮಾಡೋಣ ಸರ್. ಹೀಗೆ ಸರ್, ಹಿಂಗೆ ವಾದ ಮಾಡೋಣ, ಊಟ ತರಿಸ್ತೀರಿ ಸರ್? ಏನು ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಬರೋಬ್ಬರಿ ಕಂಪ್ಲೇಂಟ್ ಹಾಕಿ ಮಾಡ್ತೀನಿ, ಗ್ಯಾರಂಟಿ ಇಷ್ಟು ಮಾತ್ರ. ಬರೀ ಇಲ್ಲೇ ಹೇಳ್ತೀನಿ ಸೌದೆ ತಂಗಿ ಆಗುತ್ತೆ ಇಲ್ಲೇ ಮಾತಾಡ್ತೀನಿ, ಗೊತ್ತಾಗುತ್ತಿಲ್ರಿ ಅವ್ರ ರಾಜೀನಾಮೆ ಕೊಡ್ಬಿಟ್ಟು ಇಲ್ಲೇ ಮಾತಾಡ್ತೀನಿ. ಅವ್ರದ್ದು ಇವರೊಂದು ಕಮಿಷನರ್ ಒಂದು ಆದೇಶ ತಂದ್ರಿ ಇವರು, ಅದ್ರ ಮೇಲೆ ಇವರು ವಾರ್ಡನ್ ಇವ್ರು ತಾಲೂಕು ಅಧಿಕಾರಿಗಳು ದೌರ್ಜನ್ಯ ಮಾಡಕತ್ತಾರೆ ಇವ್ರು. ಅಟೆ ಇಲ್ಲಿಗೆ ಆಯ್ತಪ್ಪ ತರಿಸ್ತೀನಿ, ಇಲ್ಲೇ ಊಟ ಇಲ್ಲ ಏನು ಒಂದು ಇದು ಮಾಡಿದ ವಾರ್ಡನ್ಗಳು ಇಲ್ಲಿ ತಾಲೂಕು ಅಧಿಕಾರಿಗಳು ಒಂದು ಕಂಬ ಕಮಿಷನರ್ ಒಂದು ಇದು ಮಾಡಿ ಯಾರು ಪ್ರತಿನಿಧಿ ಟ್ರೈ ಮಾಡ್ಕೊಂತ ಯಾರ ಕೈಲಿ ಆಗಲ್ಲ. ಬರೀ ಇದ್ದೇ ಮಾಡೋ ಎಲ್ಲ ಬನಸ್ ಅಂತ ಇಲ್ಲೇ ಊಟ ಮಾಡುವಂತ ಇಲ್ಲ ಕೂಡ್ರಿ ಕುಂದ್ರಿ. ಸಾಯಂಕಾಲ ಬರ್ತೈತೆ ಸಿಲಿಂಡರ್ ಮಾಡಿಕೊಡ್ತೀಯಪ್ಪ, ಸ್ವಲ್ಪ ಅನ್ನ ಸರಿ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿ ಇವತ್ತಿಗೆ ಸಿಲಿಂಡರ್ ತಂದಿನಿಗೆ ಅಡುಗೆ ಮಾಡಿಸಿನಿ. ಓಕೆ, ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದ್ದಿಲ್ಲ ರೀ? ಇಲ್ಲ ಹಂಗಲ್ಲ, ಅವ್ರು ಕೊಡ್ತು ಗ್ಯಾಸ್ ನೋಡಿ ಕೊಡ್ತೀನಿ ಅನ್ನೋದಕ್ಕೆ ನಾನು ವೇಟ್ ಮಾಡಿ ಸರ್. ನಿಮ್ಮ ಇದಕ್ಕೆ ವಿದ್ಯಾರ್ಥಿಗಳ ಆಹಾರಕ್ಕೆ ಕತ್ತರಿ ಆಗ್ತಕ್ಕಂಥ ಸರಿ ಅಲ್ಲ. ಇದಕ್ಕಲ್ಲ ನಾನು ಹೇಳಿದೆ ಅವ್ರಿಗೆ, ಸರ್ ಕಳಿಸಿ ಅಂತ ಈಗ ಆಯ್ತು ಸರ್ ಕಳಿಸ್ತಂತಿದ್ವಿ, ಈಗ ಮತ್ತೆ ಕಳ್ಸ. ಇವಾಗ ಗ್ಯಾಸ್ ಬಂದಿದೆ ರೀ? ಇವಾಗ ಬಂದಿರತಕ್ಕಂಥ ಗ್ಯಾಸ್ನ ಬೆಳಗ್ಗೆ ತರಿಸ್ಬೋದಿತ್ತಲ್ಲ? ಇಲ್ಲ, ಬೇರೆ ಕಡೆಯಿಂದ ಒಬ್ಬರು ಮನೆಯಿಂದ ಬೇರೆ ಕಡೆಯಿಂದ ಅಡ್ಜಸ್ಟ್ ಮಾಡಿದ್ದಾರೆ, ಅದನ್ನ ಬೆಳಗ್ಗೆ ಮಾಡ್ಬೋದಾಗಿತ್ತಲ್ರಿ? ವಿದ್ಯಾರ್ಥಿಗಳ ಕೇಳಿ ಭಾಳ ಸಲ ಕೇಳಿ ಎಲ್ಲರೂ ಯಾರು ವಿದ್ಯಾರ್ಥಿಗಳಿಗೆ ನೀವು ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ? ಯಾರ ಮನೆಗೆ ಸಿಲಿಂಡರ್ ಟೈಟ್ ಐತೆ ಅಲ್ಲಿ ಸರ್, ಈಗ ಯಾರ ಮನೆ ಪ್ರಶ್ನೆ ಬಂದಿಲ್ಲ, ಇಲ್ಲಿ ಲಾಸ್ಟ್ ಪ್ರಶ್ನೆ ಬಂದಿರೋದು. ಅಲ್ಲ, ನಾನು ಭಾಳ ಮಂದಿ ಇಲ್ಲಿ ಮನೆಗಳ ನಾವೇ ನಿಮ್ಮ ಮನೆಯಿಂದ ತಂದು ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಾವಿಲ್ಲಿ. ಇಲ್ಲ ನಮ್ಮನಿಲ್ರಿ, ನಾನು ಇರ್ಲಿ ಸರ್, ಯಾರಿಗಾದ್ರೂ ಅಷ್ಟೇನೆ, ನಾವು ಮನೆಯಿಂದ ತಂದು ಕೊಡ್ರಿ ಅಂತ ಯಾರನ್ನು ಕೇಳ್ತಾ ಇಲ್ಲ. ಹಂಗಾರೆ ನಿಮ್ಮ ಅಧಿಕಾರಿಗಳ ಕರ್ತವ್ಯ ಏನು? ಅಲ್ಲ, ಈಗ ನಾವು ಅದಕ್ಕೆ ಇದು ಮಾಡಿದ್ರಿ, ಹೋಗಿ ಬೆಳಗ್ಗೆಯನ್ನು ಕುಂತು ಹೋಗಿ ಮತ್ತೆ ಸಾವಿರ ಫೋನ್ ಮಾಡಿ ಸಾವಿರ ಹೇಳ್ಯಾರಿಗೆ. ಮತ್ತೆ ಗ್ಯಾಸ್ ವ್ಯವಸ್ಥೆ ಆಗಿಲ್ಲ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಬೇರೆ ವ್ಯವಸ್ಥೆ ಮಾಡ್ಬೋದೈತಲ್ಲ? ಅಲ್ಲ, ಕಡೆಗೆ ಸೌದೆ ಒಲೆ ಉಪಯೋಗಿಸ್ಬೋದಿತ್ತು. ಬೆಳಗ್ಗೆ ಅವರಿಗೆ ಹೇಳಿ ಬಂದು ನಡೀರಿ, ನಮ್ಮ ಗ್ಯಾಸ್ ಸರಿಲಿಕ್ಕೆ ಸೌದೆ ಒಲೆ ಮಾಡಕ್ಕೆ ರೆಡಿ ಅಂತ ಅಡಿಗೆ ಮಾಡಕ್ಕೆ ಅವ್ರಿಗೆ ಹೇಳೀನಿ. ತಪ್ಪಿಲ್ಲಮ್ಮ, ಗ್ಯಾಸ್ ಸಿಕ್ಕರೆ ಸರಿ, ಇಲ್ಲ ಅಂದ್ರೆ ನೀವು ಹೇಳಿದ್ರೆ ಅವರು ಅಡಿಗೆರ್ ಕೆಲಸ ಮಾಡಲ್ಲ ಸರ್. ಈಗ ನೀವು ಹೇಳಿದ್ರೆ ಅವರು ಅಡಿಗೆರ್ ಕೆಲಸ ಮಾಡಲ್ಲ ಸರ್. ಮಾಡ್ತಾರ. ಅವ್ರು ಏನ್ ಹೇಳಿದಾರೆ ಸರ್ ಅಲ್ಲಿ? ಸಿಬ್ಬಂದಿಗಳು ಏನ್ ಹೇಳ್ತಾ ಇದಾರೆ, ವಾರ್ಡನ್ಗಳು ಕೊಡ್ತಾ ಇಲ್ಲ ನಮಗೆ, ಹಂಗಾಗಿ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಆ ಸೌದೆ ಒಲೆನ ಕೊಡ್ತಾ ಇಲ್ಲ, ಗ್ಯಾಸ್ ಕೊಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಹಾಕ್ತೀನಿ, ಗ್ಯಾಸ್ ಸಿಗಲ್ಲ ಅಂದ್ರೆ ಸೌದೆ ಹಾಕ್ತೀನಿ. ಯಾವಾಗ ಬೆಳಗ್ಗೆಯಿಂದ ಊಟ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮಧ್ಯಾಹ್ನದ ಊಟ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನಾದ್ರೂ ಎಮರ್ಜೆನ್ಸಿ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಯಾರು ಜವಾಬ್ದಾರಿ ಸರ್ ಅದಕ್ಕೆ? ಅದಕ್ಕೆ ಅನ್ನ ಸರ್ ಮಾಡ್ತೀನಿ, ಸಿಲಿಂಡರ್ ನಿಮ್ಗೆ 15 ದಿವಸ ಮುಂಚೆ ಪೇಪರ್ ನೋಡ್ತೀರಾ, ಟಿವಿ ನೋಡ್ತಿರಲ್ಲ ಸರ್ ನೀವು? ಗೊತ್ತಿಲ್ಲ ಸರ್ ನಿಮ್ಗೆ ಸಮಸ್ಯೆಗಳು? ಇದು ಅಷ್ಟೇ ಇಲ್ಲ ಸರ್, ಹಿಂದೆ ಇರ್ತಕ್ಕಂಥ ಸಮಸ್ಯೆಗಳು ಅಷ್ಟರಲ್ಲಿ ಗೊತ್ತಿದೆ ನಿಮ್ಗೆ. ಬೇಜವಾಬ್ದಾರಿಯಿಂದ ನಡ್ಸಕತ್ತಿದಾರ, ಬೇಜವಾಬ್ದಾರಿಯಿಂದ ನಡ್ಸಕತ್ತಿದಾರ. ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿದ್ರೆ ರಿಪ್ಲೈ ಮಾಡ್ತಾ ಇಲ್ಲ ನೀವು. ಅಂತಂದ್ರೆ ನೀವು ಈ ತರ ಊಟ ಇಲ್ಲದ ಪರಿಸ್ಥಿತಿಯಲ್ಲಿ ನಮ್ಮ ತರಜನ ನಾವೇನು ಇರ್ಬೇಕಾ ಸಾಯ್ಬೇಕಾ ಸರ್? ನೋಡಿ, ಅಲ್ಲ ಇಲ್ಲೇ ಗೊತ್ತಾಗ್ತಿದೆ, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಹೇಳ್ಕೊತಾ ಇದ್ರೆ ಅವರು ಫೋನ್ ಮಾತಾಡ್ಕಂತ ಸೈಡ್ಗೆ ಹೋಗ್ತಾ ಇದಾರೆ. ಅಂದ್ರೆ ಅವ್ರು ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನ ಎಷ್ಟಿದೆ ಅಂತ ಇಲ್ಲೇ ಗೊತ್ತಾಗ್ತಿದೆ. ಫೋನ್ ಮಾಡೋದಲ್ರಿ, ಸಮಸ್ಯೆಗಳು ಏನಿದೆ ವಿದ್ಯಾರ್ಥಿಗಳು ಫೋನ್ ಮಾಡಿದ್ರೆ ನೀವೇನ್ ಹೇಳ್ತೀರಾ? ರೆಕಾರ್ಡ್ ಇದೆ ಸರ್, ನೀವೇನ್ ಹೇಳ್ತೀರಿ? ಪರ್ಸನಲ್ ಕೆಲಸ ಇದೆ, ನಾನು ಬರಕ್ಕಾಗಲ್ಲ ಅಂತಂದ್ರೆ
5 ನಿಮಿಷ ಬಂದು ಸರ್ ವಿದ್ಯಾರ್ಥಿಗಳು ಊಟ ಮಾಡಿಲ್ಲ ಸರ್, ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀವಿ, ಚಕ್ರ ಬರಕತ್ತೆ, ಬೆಳಗ್ಗೆ ಟಿಫಿನ್ ಮಾಡಿಲ್ಲ, ಹಂಗೆ ಹೋಗಿದ್ದೀವಿ ಸರ್ ಅಂತ ಇನ್ಫಾರ್ಮೇಶನ್ ಕೊಟ್ಟರೆ ನೀವೇನಂದ್ರೆ ನನ್ನ ಪರ್ಸನಲ್ ವರ್ಕ್ ಆಯ್ತು ಸರ್, ನಾವು ಬರ್ತೀವಿ ಅಂತ ಹೇಳಿ ಸರ್. ಬಂದು 5 ನಿಮಿಷ ಕ್ಲಿಯರ್ ಮಾಡ್ಕೊಡಕ್ಕೆ ಏನು ಸರ್ ನಿಮ್ದು? ಸರ್ ನೀವು ಮಾಡ್ತಕ್ಕಂಥ ಕೆಲಸ ಏನಂಕಾದ್ರೆ, ನೀವು ಮಾಡ್ತಕ್ಕಂಥ ಕೆಲಸ ಏನಂಕಾದ್ರೆ ಇಷ್ಟು ಬೇಜವಾಬ್ದಾರಿಯಿಂದ ನಡೆಸುವಂಥ ಕೆಲಸ ನಮ್ಗಿಲ್ಲ ಸರ್, ನಡೆಸುವಂಥದ್ದಿಲ್ಲ. ಬೇಕಾದ್ರೆ ಕರ್ಸಿ ಸರ್, ಯಾರು ಅಧಿಕಾರಿಗಳು ಕರ್ಸಿ ಸರ್, ನಾವು ಮಾತಾಡ್ತೀವಿ ಸರ್. ಸಿಬ್ಬಂದಿಯವರು ನಾವು ಅಡುಗೆ ಮಾಡಿ ಆಗ್ತೀವಿ ಅಂತಂದು ಹೇಳ್ತಿದ್ದಾರೆ ಸರ್. ನೀವು ಯಾವುದಕ್ಕೂ ಅವ್ರಿಗೆ ಅಪೋರ್ಟ್ ಮಾಡ್ತೇನಿಲ್ಲ ಸರ್. ಅವ್ರು ಹೇಳ್ತಿದ್ದಾರೆ ಸರ್, ನಾವು ಬಂದು ನಾವು ಮಾಡ್ಕೊಡ್ತೀವಿ, ಈಗ ತಂದು ಕೊಟ್ರೆ ಮಾಡ್ಕೊಡ್ತೀವಿ ಅಂತ ಸರ್. ವಾರದಿಂದ ನೀವು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿಲ್ಲ ಎದಕ್ಕೆ ಸರ್ ನೀವು ಇರೋದು? ನೀವು ಎದಕ್ಕೆ ಸರ್ ಇರೋದು? ನನಗೆ ಅದೇ ಹೇಳಿ ಸರ್, ನೀವು ಎದಕ್ಕೆ ಸರ್ ಇರೋದು ಹೇಳಕತ್ತಿದ್ದೀನಿ. ಒಂದು ವಾರದಿಂದ ಆಯ್ತು, ನಾವು ಹೇಳಿದ್ವಿ, ಇನ್ಫಾರ್ಮೇಶನ್ ಕೊಟ್ಟಿದ್ವಿ, ಹಾಸ್ಟೆಲ್ ವಾರ್ಡನ್ ನಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಅಡುಗೆ ಸಿಬ್ಬಂದಿ ಅವರು ಹೇಳ್ತಿದ್ದಾರೆ ಸರ್. ಹೇಳ್ತಿದ್ದಾರೆ ಸರ್, ನೀವು ಅದಕ್ಕೆ ಯಾಕೆ ಕೊಡ್ರಿ, ನಿಮ್ಮಿಂದ ಕೆಲಸ ಮಾಡಿದಾಗ ಕೊಟ್ಬಿಟ್ಟು ಬರ್ಕೊಟ್ಬಿಡಿ ಸರ್, ಕರ್ಸ್ಕೊಂತಿದ್ವಿ. ಪ್ರಾಬ್ಲಮ್ ಯಾರು ಇರ್ತಾರೆ ಸರ್? ನಮ್ಮ ತಂದೆ ತಾಯಿಗಳು ಅಲ್ಲಿ ಇರೋದು. 8 ದಿನ ಮುಂಚೆ ಗ್ಯಾಸ್ ಕಮ್ಮಿ ಆಗೈತೆ ಅಂತ ಹೇಳಕತ್ತೈತೆ, ನಮ್ಮ ತಂದೆ ತಾಯಿ ಮನೆಗೆ ಇರ್ತಾರೆ. ಸರ್ಕಾರ ಗಮನಕ್ಕೆ ತರ್ತಿದ್ರೆ ಈಗ ನೀನು ಗಮನಕ್ಕೆ ತಗೊಂಡ್ ಮಾಡ್ತಿದ್ದಿಲ್ಲ. 8 ದಿನ ನಿನ್ನ ಮಕ್ಕಳಿಗೆ ಆಗಿದ್ರ, ನೀನು ಮಕ್ಕಳೆಲ್ಲ ಇದು ಮಾಡ್ಕೊಂಡ್ಬಿಟ್ಟು ಬೇರೆ ಮಕ್ಕಳು ದಲಿತರ ಮಕ್ಕಳಿಗೆಲ್ಲ ಇದು ಅನ್ಯಾಯ ಮಾಡ್ತೀಯ ನೀನು? ಮತ್ತೆ ನೀನು ಅನ್ಯಾಯ ಮಾಡಿದಂಗೆ ಆಗುತ್ತಲ್ಲ ನಾನು. ಮತ್ತೆ ನಿಮ್ಮ ಫೋನ್ ಬಂದ್ರೆ ನಂಗೆ ಆ ಥರ ಓದ್ತದಿ ರೆಸ್ಪಾನ್ಸ್ ಮಾಡ್ಬೇಕು. ಉತ್ತರ ಕೊಡ್ತಾರೆ. ನಿನ್ನ ಮಕ್ಕಳಾದ್ರೆ ನೀನು 8 ದಿನ ಮುಂಚೆ ಕೆಲಸ ಅರ್ಥ ಮಾಡ್ಕೋಬೇಕಪ್ಪ. ಡೈರೆಕ್ಟ್ ಆಗಿ ಹೇಳ್ಬಿಡಿ ಸರ್, ಎಲ್ಲರ ಮಕ್ಕಳು ಒಂದೇ ಸರ್. ಸರ್ ತನ್ನ ಮನೆಯಿಂದ ತಂದ್ಕೊಂಡ್ರೆ ಮಾಡ್ಬಿಟ್ರೆ ಕಾಲ್ ಪಿಕ್ ಮಾಡಲ್ಲ ಸರ್. ಕಾಲ್ ಪಿಕ್ ಮಾಡಿದ್ರು ಕೂಡ ಉಡಾಫೆ ಉತ್ತರಗಳು ಕೊಡ್ತಾರೆ. ನನ್ ಪರ್ಸನಲ್ ವರ್ಕ್ ಇದೆ, ಬಿಜಿ ಇದೀನಿ, ಬರಕ್ ಆಗಲ್ಲ. ಇವ್ರು ಪರ್ಸನಲ್ ಕೆಲಸ ತಾಲೂಕು ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರೆ ಅವರು ಕೂಡ ಅದೇ ರೀತಿ ಉಡಾಫೆ ಉತ್ತರಗಳನ್ನು ಕೊಡ್ತಾರೆ. ನೀವ್ ಹೇಳ್ದಂಗೆ ಕೇಳಕ್ಕಾಗುತ್ತೆ ಅಂದ್ರೆ ಸರ್ ಈ ತರ ಸರ್ ಅಡಿಗೆ ಸಿಬ್ಬಂದಿಗಳು ಸೌದೆ ಒಲೆ ತಂದು ಕೊಟ್ರೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರೆ ಇವರು ವಾರ್ಡನ್ಗಳು ತಂದು ಕೊಡಕ್ ರೆಡಿ ಇಲ್ಲ. ತಾಲೂಕು ಆಫೀಸರ್ಗಳಿಗೆ ಹೇಳಿದ್ರೆ ನೀವ್ ಹೇಳ್ದಂಗೆ ಕೇಳಕ್ಕಾಗುತ್ತೆ ಅಂದ್ರೆ, ನೀವ್ ಹೇಳ್ದಂಗೆ ಮಾಡಕ್ ಆಗುತ್ತೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರೆ. ಈ ಹಿಂದೆ ತುಂಬಾನೇ ಸಮಸ್ಯೆ ಇದೆ ಸರ್ ಹಾಸ್ಟೆಲ್ ಅಲ್ಲಿ. ಈಗ ಎಲ್ಲಿವರೆಗೂ ಬಂದು ನಿಂತಿದೆ ಅಂದ್ರೆ ಕನಿಷ್ಠ ಊಟ ಕೂಡ ಹಾಕಕ್ ಆಗ್ತಿಲ್ಲ ಸರ್. ಇವ್ರು ಕೆಲಸದಲ್ಲಿ ಇರ್ತಕ್ಕಂಥದ್ದು ಏದಕ್ಕೆ ಸರ್? ಈಗ ಫೋನ್ ಹಚ್ಚಿದ್ವಿ ಸರ್, ಹಾಸ್ಟೆಲಲ್ಲಿ ಇಂಥ ಸಮಸ್ಯೆ ಇದೆ, ಗ್ಯಾಸ್ ಇಲ್ಲ ಅಂತ ಅನಾಗ್ತಿದ್ದೀವಿ. ಅಷ್ಟರಲ್ಲಿ ಫೋನ್ ಹಚ್ಚಿದ್ರು, ಫೋನ್ ಪಿಕ್ ಮಾಡಿಲ್ಲ. ಫೋನ್ ಪಿಕ್ ಮಾಡಿದ್ರು ಸರ್ ಹಾಸ್ಟೆಲ್ ಇಂಥ ಸಮಸ್ಯೆ ಇದೆ ಅಂದರೆ ನಾವು ಬಿಜಿ ಅದೀವಿ, ಬರೋಕ್ಕಾಗಲ್ಲ ಅಂದು. ಅದಕ್ಕೆ ನಾವು ಇವತ್ತು ಬಟ್ಟೆಬಿಂಡೆ ಇಲ್ಲಿ ತಾಲೂಕು ಪಂಚಾಯತಿಗೆ ಬಂದಿದ್ದೀವಿ. ಅದಕ್ಕೆ ಕಾರಣ ಈಗ ಯಾವ ಸಂಬಂಧಪಟ್ಟ ಬಂದು ಏನೈತಿ ಬಗೆಹರಿಸಬೇಕು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.